Okay, children. Good morning. ಪಾಠ 6 ಸಂತೆ. ಸೊ ನಿಮಗೆ ಈಗ ಪ್ರೀವಿಯಸ್ ಕ್ಲಾಸಲ್ಲಿ ನಾನು ನಿಮಗೆ 3 ಪ್ಯಾರಾಗ್ರಾಫನ್ನು ಹೇಳಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಈಗ ಆ 3 ಪ್ಯಾರಾಗ್ರಾಫಲ್ಲಿ ಬರುವಂಥ ಕೆಲವು ಕಠಿಣ ಶಬ್ದಗಳಂತಂದರೆ ಡಿಫಿಕಲ್ಟ್ ವರ್ಡ್ಸ್. ಸೊ ಇಲ್ಲಿದ್ದಾವೆ ಕೆಲವು ಡಿಫಿಕಲ್ಟ್ ವರ್ಡ್ಸ್. ಅದನ್ನು ನಾನು ಹೇಳ್ತೇನೆ, ಓದ್ತೇನೆ. ನೀವು ಅದನ್ನು ಓದಿ ಮನೆಯಲ್ಲಿ ಹೋಮ್ವರ್ಕ್ ಪಾರ್ಟಲ್ಲಿ ನೀವೇನು ಮಾಡಬೇಕು, ಇದನ್ನೇ ಎರಡು ಸರಿ ಬರೀಬೇಕು. ಹೋಮ್ವರ್ಕ್ ಪಾರ್ಟ್ ಬುಕ್ಕಲ್ಲಿ ಕಠಿಣ ಶಬ್ದಗಳನ್ನು ನೀವೇನು ಮಾಡಬೇಕು, ಎರಡು ಸರಿ ಬರೀಬೇಕು. ಸೊ ಫಸ್ಟ್ ಒನ್ ಮಧ್ಯಾಹ್ನ. ಏನಿದು? ಮಧ್ಯಾಹ್ನ. ಎರಡನೇದು ಊರಿನ. 3 ಸಂತೆ. 4ನೇದು ಚಿಕ್ಕಪ್ಪ. 5 ಸಂತೋಷ. 6 ಊರಂಚಿನ. ನೆಕ್ಸ್ಟ್ ಮೈದಾನ. ಸದ್ದು ಗದ್ದಲ. ನುಗ್ಗುವ. ಆತುರ. ಮುಂಭಾಗ. ಅವಸರ. ಚದುರು. ಖುಷಿಯಿಂದ. ಒಪ್ಪಿದರು. ಜೊತೆಯಲ್ಲಿ. ಸೊ ಮತ್ತೊಂದು ಸರಿ ಓದ್ತೇನೆ. ಕಠಿಣ ಶಬ್ದಗಳು. ಮಧ್ಯಾಹ್ನ. ಏನಿದು? ಮಧ್ಯಾಹ್ನ. ಓಕೆ. ನಾನು ಓದಬೇಕಾದ್ರೆ ನೀವೇನು ಮಾಡಬೇಕು, ನಿಮ್ಮ ಮನಸ್ಸಿನಲ್ಲಿ ಓದ್ಕೊಳ್ಬೇಕು, ಅಥವಾ ನಾವು ಓದಿ ಆದ ನಂತರ ನೀವು ಜೋರಾಗಿ ಓದ್ಬೋದು. ಮಧ್ಯಾಹ್ನ. ಊರಿನ. ಸಂತೆ. ಚಿಕ್ಕಪ್ಪ. ಸಂತೋಷ. ಊರಂಚಿನ. ಮೈದಾನ. ಸದ್ದು ಗದ್ದಲ. ನುಗ್ಗುವ. ನೆಕ್ಸ್ಟ್ ಒನ್ ಆತುರ. ಮುಂಭಾಗ. ಅವಸರ. ಚದುರು. ಖುಷಿಯಿಂದ. ಒಪ್ಪಿದರು. ಜೊತೆಯಲ್ಲಿ. ಸೊ ಚಿಲ್ಡ್ರನ್, ಇವು ಕಠಿಣ ಶಬ್ದಗಳು. ಇದರ ಅರ್ಥ ನಾನು ನಿಮ್ಗೆ ಹೇಳ್ತೇನೆ. ಮಧ್ಯಾಹ್ನ ಅಂತಂದ್ರೇನು, ನಾವು ಇಂಗ್ಲೀಷ್ನಲ್ಲಿ ಗುಡ್ ಆಫ್ಟರ್ನೂನ್ ಅಂತೇವಲ್ಲ, ಆ ರೀತಿ ಇದು ಮಧ್ಯಾಹ್ನ. ಊರಿನ ಅಂತಂದರೆ ಅವರ ಊರಿನ ಒಳಗೇನೆ. ಸಂತೆ ಅಂದರೆ ವಾರದಲ್ಲಿ ಒಂದು ಸರಿ ನಡೆಯುವಂಥ ಸಂತೆಗೆ ನಾವೇನು ಹೇಳ್ತೇವೆ, ಸಂತೆ ಅಂತ ಕರಿತೇವೆ, ಅಥವಾ ಇಂಗ್ಲೀಷಲ್ಲಿ ನಾವೇನು ಹೇಳ್ತೇವೆ, ಮಾರ್ಕೆಟಿಂಗ್.
ಆರ್ ಮಾರ್ಕೆಟ್. ಚಿಕ್ಕಪ್ಪ ಅಂತಂದ್ರೇನು ತಂದೆಯ ತಮ್ಮನಿಗೆ ಏನು ಹೇಳ್ತಾರೆ, ಚಿಕ್ಕಪ್ಪ ಅಂತ ಹೇಳ್ತಾರೆ. ಸಂತೋಷ ಅಂತಂದರೆ ಒಂಥರ ತುಂಬ ಖುಷಿಯಾಗೋದು, ಆನಂದವಾಗೋದು. ಊರ ಅಂಚಿನ ಅಂತಂದರೆ ಊರ ಹೊರಗಿನ ಅಥವಾ ಊರ ಎಂಡಿಗೆ ಅಂತ ಅರ್ಥ. ಮೈದಾನ ಅಂತೇಳಿದರೆ ಆಟದ ಗ್ರೌಂಡ್ ಅಂತ ನಾವು ಹೇಳ್ಬೋದು. ಆಟದ ಗ್ರೌಂಡ್ ಅಂತ ನಾವು ಹೇಳ್ಬೋದು. ಸದ್ದುಗದ್ದಲ ಅಂತಂದರೆ ಸೌಂಡ್. ತುಂಬ ಸದ್ದು ಅಂತಂದರೆ ಸೌಂಡ್ ಅಥವಾ ಏನು ಹೇಳ್ತಾರೆ ಇನ್ನೊಂದು ಗದ್ದಲ ಅಂತಂದರೆ ತುಂಬ ಜನ ಇರುವಂಥ ಸ್ಥಳ. ಅಂದರೆ ತುಂಬ ಸೌಂಡ್, ಗದ್ದಲ ಇರ್ತದೆ, ತುಂಬ ಸೌಂಡು ಇರ್ತದೆ. ನುಗ್ಗುವ ಅಂತಂದರೆ ನೂಕೋದು, ಹಿಂಗೆ ಓಡಿ ಹೋಗೋದು, ನುಗ್ಗೋದು, ಸುಮ್ಮನೆ ಹಿಂಗೆ ನುಗ್ಗಿಬಿಡೋದು. ಆತುರ ಅಂತ ಹೇಳಿದ್ರೆ ಅವಸರ. ಮುಂಭಾಗ ಅಂತಂದರೆ ಮುಂದಿನ ಭಾಗ. ಅವಸರ ಅಂತಂದರೆ ನಾವು ಗಡಿಬಿಡಿ ಮಾಡ್ಕೊಂಡು ಓಡೋಗೋದು. ಚದುರೋದು ಅಂತಂದ್ರೇನು ಬೇರೆ ಬೇರೆ ಆಗೋದು. ಖುಷಿಯಿಂದ ಅಂತಂದರೆ ಅದೇ ಸೇಮ್, ಸಂತೋಷ ಅಥವಾ ಆನಂದದಿಂದ ಹೋಗೋದು. ಒಪ್ಪಿದರಂದರೆ ಅಕ್ಸೆಪ್ಟಿಂಗ್. ಜೊತೆಯಲ್ಲಿ ಅಂತಂದರೆ ಟುಗೆದರ್. ಜೊತೆ ಅಂದರೆ ಟುಗೆದರ್. ನೆಕ್ಸ್ಟ್ ಡಿಫಿಕಲ್ಟ್ ವರ್ಡ್ಸ್, ನೆಕ್ಸ್ಟ್ ಕಠಿಣ ಶಬ್ದಗಳು. ಸಾಲಾಗಿದ್ದವು. ನೆಕ್ಸ್ಟ್ ಅಕ್ಕಿ. ಮುಂದಿಂದು ಜೋಳ. ರಾಗಿ. ತೊಗರಿ. ಕಡಲೆ. ನೆಕ್ಸ್ಟ್ ಇನ್ನೊಂದು. ಮುಂದಿನದು ತೆಂಗಿನಕಾಯಿ. ನೆಕ್ಸ್ಟ್ ಎಳನೀರು. ನೆಕ್ಸ್ಟ್ ಕೊಬ್ಬರಿ. ಈರುಳ್ಳಿ. ಬೆಳ್ಳುಳ್ಳಿ. ಗುಡ್ಡೆಗಳು. ನೆಕ್ಸ್ಟ್ ತುಂಬಿತು. ನೆಕ್ಸ್ಟ್ ಒನ್ ಈಸ್ ಧಾನ್ಯ. ಲಾಸ್ಟ್ ಈಸ್ ಶನಿವಾರ. ಓಕೆ, ಇನ್ನೊಂದ್ಸರಿ ಓದ್ತೀನಿ. ಸಾಲಾಗಿದ್ದವು. ನೆಕ್ಸ್ಟ್ ಅಕ್ಕಿ. ನೆಕ್ಸ್ಟ್ ಒನ್ ಜೋಳ. ನೆಕ್ಸ್ಟ್ ರಾಗಿ. ಮುಂದಿನದು ತೊಗರಿ. ನೆಕ್ಸ್ಟ್ ಈಸ್ ಕಡಲೆ. ನೆಕ್ಸ್ಟ್ ಇನ್ನೊಂದು. ಮುಂದಿನದು ತೆಂಗಿನಕಾಯಿ. ಎಳನೀರು. ಕೊಬ್ಬರಿ. ಈರುಳ್ಳಿ. ಬೆಳ್ಳುಳ್ಳಿ. ಗುಡ್ಡೆಗಳು. ತುಂಬಿತ್ತು. ಧಾನ್ಯ. ಶನಿವಾರ. ಸೊ ಚಿಲ್ಡ್ರನ್, ಇವೆಲ್ಲ ಚೆನ್ನಾಗಿ ಓದಿ ಕಲಿಕೋಬೇಕು. ಯಾವುದಕ್ಕೇನು ಸಾಲಾಗಿದ್ದಾವೆ ಅಂತಂದ್ರೇನು ಇನ್ಲೈನ್. ಅಕ್ಕಿ ಅಂತ ಹೇಳಿದ್ರೆ ರೈಸ್. ಜೋಳ ಅಂತಂದರೆ ಜೋವಾರ್. ರಾಗಿ ಅಂದರೆ ಗೊತ್ತಿದೆ ನಿಮಗೆ, ರಾಗಿ ಹಿಟ್ಟೆಲ್ಲ ಮಾಡಿ ಮಾಲ್ಟ್ ಮಾಡಿ ಕುಡಿತೇವೆ. ಅದೇ ತೊಗರಿ ಅಂತಂದರೆ ನಾವು ದಿನಾಲು ಸಾರು ಮಾಡ್ತೇವಲ್ಲ ತೊಗರಿ ಬೆಳೆದು, ಅದು ತೊಗರಿ.
ಕಡಲೆ ಕಡಲೆ ಎಲ್ಲರಿಗೂ ಗೊತ್ತಿದೆ. ಇನ್ನೊಂದಂದರೆ ಮತ್ತೊಂದು ಅಥವಾ ಅನದರ್ ಒನ್. ತೆಂಗಿನಕಾಯಿ ಅಂತಂದರೆ ಕೊಕೊನಟ್. ಎಳನೀರು ಅಂತಂದರೆ ಟೆಂಡರ್ ಕೊಕೊನಟ್. ನಾವೇನು ಹಸಿಕಾಯಿ ನೀರು ಕುಡಿತೇವಲ್ಲ ಅದು. ನೆಕ್ಸ್ಟ್ ಕೊಬ್ಬರಿ ಅಂದರೆ ಈ ತೆಂಗಿನಕಾಯಲ್ಲಿ ಒಳಗಿರುವಂಥದ್ದು ಕೊಬ್ಬರಿ. ಈರುಳ್ಳಿ ಅಂತಂದರೆ ಇನ್ ಇಂಗ್ಲೀಷ್ ವಿ ಕಾಲ್ ಇಟ್ ಆನಿಯನ್, ಅಥವಾ ಇನ್ನೊಂದು ಕನ್ನಡದಲ್ಲಿ ಹೇಳಿದ್ರೆ ಉಳ್ಳಾಗಡ್ಡಿ. ಈರುಳ್ಳಿ, ಬೆಳ್ಳುಳ್ಳಿ, ಗಾರ್ಲಿಕ್, ಗಡ್ಡೆಗಳು ಮೀನ್ಸ್ ಲೈಕ್ ಸ್ವೀಟ್ ಪೊಟ್ಯಾಟೊ ಅಥವಾ ತಪಿಯೋಕ, ಇವೆಲ್ಲಕ್ಕೆ ಏನು ಹೇಳ್ತೇವೆ ನಾವು, ಗಡ್ಡೆಗಳು. ತುಂಬಿತ್ತು ಅಂತಂದರೆ ಫುಲ್. ನೆಕ್ಸ್ಟ್ ಧಾನ್ಯ ಅಂತಂದರೆ ಇವೆಲ್ಲ ಕಾಳುಗಳು. ಇದು ತೊಗರಿ ಬೇಳೆ ಇರ್ಬೋದು, ಕಡಲೆಬೇಳೆ ಇರ್ಬೋದು, ರಾಗಿ, ಜೋಳ, ಅಕ್ಕಿ, ಗೋಧಿ, ಇವಕ್ಕೆಲ್ಲ ಏನು ಹೇಳ್ತಾರೆ, ಧಾನ್ಯಗಳು. ಲಾಸ್ಟ್ ಇಸ್ ಶನಿವಾರ ಅಂತ ಹೇಳಿದ್ರೇನು, ಡೇ. ಲಾಸ್ಟ್ ಡೇ ಆಫ್ ದ ವೀಕ್ ಶನಿವಾರ. ಓಕೆ ಚಿಲ್ಡ್ರನ್, ಇವೆಲ್ಲ ಡಿಫಿಕಲ್ಟ್ ವರ್ಡ್ಸ್ ಈ ಪೇಜ್ ಮತ್ತು ಮೊದಲಿನ ಪೇಜ್ ಎರಡನ್ನೂ ಸೇರಿ ನೀವೇನು ಮಾಡಬೇಕು, ಚೆನ್ನಾಗಿ ಗಟ್ಟಿಯಾಗಿ ಓದಲಿಕ್ಕೆ ಕಲಿಬೇಕು. ಅದೇ ರೀತಿ ಇದನ್ನು ಎರಡು ಸರಿ ಬರಿಬೇಕು, 2 times ಬರಿಬೇಕು. ನಂತರ ಈ ಅಕ್ಷರಗಳನ್ನು ಚೆನ್ನಾಗಿ ಓದಲಿಕ್ಕೆ ಕಲಿಬೇಕು. ಓಕೆ, ಬಾಯ್, ಥ್ಯಾಂಕ್ ಯು.